ಮ್ಯಾಗಝಿನ್ ಅನ್ನ ಹೊಂದಿರುವವರು ದಿ ಸಿಂಪಲ್ ಮ್ಯಾನ್ ಗಿರೀಶ್ ವಿ ಗೌಡ ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಸರ್. ಸೊ ಈಗ ಇವರು ಒಂದು ವಿಶೇಷವಾಗಿ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಎಷ್ಟೊಂದು ಸಾಧನೆ ಮಾಡಿರೋರಿಗೆ ಅವಾರ್ಡ್ ಅನ್ನ ಕೊಡೋಕೆ ಇವರು ಮುಂದಾಗಿದ್ದಾರೆ. ಅವರನ್ನ ಒಂದೆರಡು ಮಾತನಾಡಿಸೋಣ. ಸೊ ಪ್ಲೀಸ್ ದ ಮೈಕ್ ಇಸ್ ಯೋರ್ಸ್. ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಒನ್ ಅಂಡ್ ಆಲ್. ಸಾರಿ, ಸ್ವಲ್ಪ ಕಾರ್ಯಕ್ರಮ ತಡ ಆಯಿತು. ನಮ್ಮ ಇಬ್ಬರು ಸೆಲೆಬ್ರಿಟೀಸ್ ಆನ್ ದ ವೇ ಟ್ರಾಫಿಕಲ್ಲಿ ಸಿಗಾಕೊಂಡ್ಬಿಟ್ರು. ದ ಬಿಗ್ಗೆಸ್ಟ್ ಟ್ರಾಫಿಕ್, ಹೆಬ್ಬಾಲ್ ಆ್ಯಂಡ್ HSR ಲೇಔಟ್. ಹೀರೋ ಮಿಸ್ಟರ್ ರಾಜ್ವರ್ಧನ್. ಸೊ ದಿ ಬೋತ್ ಆರ್ ಆನ್ ದ ವೇ. ಸೊ ಹಾಗಾಗಿ ಸ್ವಲ್ಪ ಕಾರ್ಯಕ್ರಮನ ಡಿಲೇ ಮಾಡ್ಕೊಂಡ್ವಿ. ಓಕೆ, ಮೊದಲನೇದಾಗಿ ಎಲ್ಲರಿಗೂ ಸುಸ್ವಾಗತ ಬಂದಿದ್ದಕ್ಕೆ. ಸೊ ಚಿತ್ರಸಂತೆ ಈ ಒಂದು ಸಂಸ್ಥೆ ಹುಟ್ಟಿ 12 ವರ್ಷ ಆಯಿತು. ಸೊ ಈ ಸಂಸ್ಥೆಯಿಂದ ನಾವು ಅತಿ ಹೆಚ್ಚು ಅಂದರೆ ವಿ ಸ್ಟಾರ್ಟೆಡ್ ಐಡೆಂಟಿಫೈಯಿಂಗ್ ದ ಬಿಸ್ನೆಸ್ ಮೆನ್ಸ್ ಆಲ್ಸೋ. ಸೊ ಸರಿಸುಮಾರು ಇಲ್ಲಿವರೆಗೂ ಏನಿಲ್ಲ ಅಂದರೆ ಒಂದು 650ರಿಂದ 700 ಜನಕ್ಕೆ ಈ 12 ವರ್ಷದಲ್ಲಿ ನಾವು ಅವಾರ್ಡ್ ಕೊಟ್ಟಿದ್ದೀವಿ. ಈ 12 ವರ್ಷದಲ್ಲಿ ಜರ್ನಿ ತುಂಬ ದೊಡ್ಡದು. ಶುರು ಮಾಡಿದಾಗ ಒಂದಷ್ಟು ಜನ ನಮ್ಮ ಜೊತೆಗಿದ್ದರು, ಅವ್ರು ನಮ್ಮ ಜೊತೆಗಿಲ್ಲ. ನಮ್ಮ ಪ್ರೀತಿಯ ಅಪ್ಪು ಅವರಿಲ್ಲ ಈಗ ನಮ್ಮ ಜೊತೆ. ಹಾಗೆ ಜೊತೆಗೆ ಒಂದಷ್ಟು ಜನ ಸೇರ್ಕೊಂಡಿದ್ದಾರೆ. ಹಳೆ ನೀರು ಹೋಗ್ತಾ ಇದೆ, ಹೊಸ ನೀರು ಬರ್ತಾ ಇದೆ. ಸೊ ಜೀವನ ನಡೀತಾ ಇದೆ. ಸೊ ಇವತ್ತಿನ ದಿವಸದಲ್ಲಿ ಒಂದು ಕನ್ನಡದ ಪತ್ರಿಕೆ ನಿಲ್ಲಿಸೋದು ತುಂಬ ಕಷ್ಟ. ನಾವೆಲ್ಲ ಮುಂಚೆ ಪ್ರಿಂಟಲ್ಲಿದ್ವಿ, 25,000 ಕಾಪಿ ಹಾಕಿಸ್ತಾ ಇದ್ವಿ. ಸೊ ಆಲ್ ಓವರ್ ಕರ್ನಾಟಕ ಹೋಗ್ತಾ ಇತ್ತು, ಚೆನ್ನಾಗಿ ಹೋಗ್ತಾ ಇದ್ದಿಲ್ಲ. ಇತ್ತೀಚೆಗೆ ಜನ ಓದೋದು ಕಡಿಮೆ ಆಗಿದೆ, ಎಲ್ಲ ಡಿಜಿಟಲ್ಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ದ ಪ್ರಿಂಟ್ ಇಸ್ ಕಮ್ ಡೌನ್, ಬಟ್ ಅಟ್ ದ ಸೇಮ್ ಟೈಮ್ ಆ ಸಬ್ಸ್ಕ್ರೈಬರ್ಸು ಅದು ಎಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ಸು ಇದರಲ್ಲೆಲ್ಲ ಹೋಗ್ತಾ ಇದೆ. ಸೊ ಹೀಗಾಗಿ ಈ ಚಿತ್ರಸಂತೆ ಬಗ್ಗೆ ಹೇಳಬೇಕು ಅಂದರೆ ನಮ್ಮಲ್ಲಿ 2 ಮುಖ್ಯ ವಿಭಾಗ, ಒಂದು ಮಾರ್ಕೆಟಿಂಗ್ ಸೆಕ್ಷನ್, ಇನ್ನೊಂದು ಎಡಿಟೋರಿಯಲ್ ಸೆಕ್ಷನ್ನು. ನಮ್ಮ ಎಡಿಟೋರಿಯಲ್ ಸೆಕ್ಷನ್ಗೆ ನಮ್ಮ ಅವತ್ತಿಂದ ಇವತ್ತವರೆಗೂ ಬೆನ್ನೆಲುಬಾಗಿ ನಮ್ಮ ವಿನಾಯಕರಾಮ್ ಕಲ್ವರ್ ಅವರಿದ್ದಾರೆ. ಒಬ್ರು ನಮ್ಮ ಬೆನ್ನೆಲುಬಾಗಿ 10 ವರ್ಷ ಇರೋದು ತುಂಬ, ಯಾಕಂದ್ರೆ ಎಲ್ಲರೂ ಬಿಸ್ನೆಸ್ ಮೆನ್ಸು. 10 ವರ್ಷ ಒಟ್ಟಿಗೆ ನಮ್ಮ ಬೆನ್ನೆಲುಬಾಗಿರೋದು ತುಂಬ ವಿರಳ ಅಂತದ್ರಲ್ಲ ನಮ್ಮ ಜೊತೆ. ಸನ್ ಆಫ್ ಜಯರಾಜ್ ಸಿನಿಮಾದಲ್ಲಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆನಂದರಾಜ್ ಅಂತ. ಜಾಂಟಿ ಸನ್ ಆಫ್ ಜಯರಾಜ್ ನಾನು 2ನೇ ರಿಜಿಸ್ಟ್ರೇಷನ್. ಫಸ್ಟ್ ಒಂದು ಟೈಟ್ಲು ಬೇಕಂತ ಒಂದು ಸಿನಿಮಾ ಮಾಡಿದ್ದೆ, ಇದು 2ನೇ ಸಿನಿಮಾ. ಮೇನ್ ಇದರಲ್ಲಿ ವಿಶೇಷ ಏನಪ್ಪ ಅಂದರೆ MP ಜಯರಾಜ್, ಬಹುಶಃ ಎಲ್ರಿಗೂ ಗೊತ್ತಿರುತ್ತೆ, ಡಾನ್ ಜಯರಾಜ್ ಅವ್ರ ಮಗನೇ ಅವ್ರ ತಂದೆ ಕ್ಯಾರೆಕ್ಟರ್ ಮಾಡ್ತಾ ಇರೋದು ಒಂದು ಸ್ಪೆಷಲ್. ನೆನ್ನೆ ತಾನೇ ಸಿನಿಮಾ ಟೀಸರ್ ರಿಲೀಸ್ ಆಗಿದೆ, ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಅದೇ ಟೈಮಲ್ಲಿ ಇಮಿಡಿಯೇಟ್ಲಿ ಇನ್ನೊಂದು ಸ್ಟೇಜ್ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಚಿತ್ರಸಂತೆ. ನಾನು ನಮ್ಮ ನಾಯಕನಂಟು ಮಾತಾಡ್ತಾರೆ. ಥ್ಯಾಂಕ್ ಯು. ಅಜಿತ್ ಜಯರಾಜ್ ಅವರು ಮಾತಾಡ್ತಾರೆ. ಅವರು ಸಿನಿಮಾದ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ತಂದೆ ಪಾತ್ರವನ್ನ ನಿರ್ವಹಿಸೋದು ಕಷ್ಟನ ಸುಲಭನ, ನಮ್ಮೆಲ್ಲರನ್ನೂ ಮೆಚ್ಚಿಸ್ತಾರಾ ನೋಡೋಣ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ಚಿತ್ರಸಂತೆ ಅವ್ರಿಗೆ ಇನ್ವೈಟ್ ಮಾಡಿದ್ದಕ್ಕೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್. ನಿನ್ನೆ ಟೀಸರ್ ಲಾಂಚ್ ಆಯಿತು. ಯಾವ ವೇದಿಕೆನೂ ಬಿಡಬಾರ್ದು ಅಂತ ಹೇಳಿದ ತಕ್ಷಣ, ನೀವು ಇನ್ವೈಟ್ ಮಾಡಿದ ತಕ್ಷಣ ಓಡಿ ಬಂದರೆ. ಸೊ ಸಿನಿಮಾನ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡಿದ್ದೀವಿ ಇವಾಗ. ಆ್ಯಂಡ್ ಟೀಸರ್ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ದಯವಿಟ್ಟು ಯಾರು ನೋಡಿಲ್ವೋ ದಯವಿಟ್ಟು ನೋಡಿ. ಆ್ಯಂಡ್ ತಂದೆ ಪಾತ್ರದ ಬಗ್ಗೆ ಹೇಳಬೇಕಾದ್ರೆ, ಫಸ್ಟ್ ಟೈಮ್ ಒಂದು ಪಾತ್ರದ ಬಗ್ಗೆ ನರ್ವಸ್ ಆಗಿದ್ದಂದರೆ ನಮ್ಮ ತಂದೆ ಪಾತ್ರ. ಆ್ಯಂಡ್ ಹೋಪ್ಫುಲಿ ಐ ಹ್ಯಾವ್ ಸ್ಟೆಪ್ಡ್ ಇನ್ ಟು ಹಿಸ್ ಶೂಸ್ ರೈಟ್ ನೌ. ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯು ಗೈಸ್ ಆಸ್ ವೆಲ್. ಸಿದ್ದರಾಮಯ್ಯ. So he is also from a government school but not from private school. So ಯಾಕೆ government school ಮಕ್ಕಳು ಬರಲ್ಲ? He also from government school only. He also studies. So ದಯವಿಟ್ಟು ನೀವು ಇಂಥ ಮಕ್ಕಳನ್ನ ನಿಮ್ಗೆ ನನಗಿಂತ ನಿಮ್ಗೆಲ್ಲ ಗೊತ್ತಿರತ್ತೆ, ನಾನು ಹೇಳೋದಂತಿಲ್ಲ. ಸೊ ದಯವಿಟ್ಟು ಇಂಥ ಮಕ್ಕಳನ್ನ ಸ್ಪೆಷಲ್ ಚೈಲ್ಡ್, ಅಬ್ನಾರ್ಮಲ್ ಚೈಲ್ಡ್ ಅಂತ ಹೇಳ್ಬೇಡಿ. ಸೊ ರಿಮೂವ್. ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರು ನಟನೆ ಮಾಡಿದ್ದಾರೆ. ಲೋಹಿತ್ H ಅವರು ಡೈರೆಕ್ಟ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಟ್ರೇಲರ್ ಪ್ಲೀಸ್, ಟೀಸರ್ ಪ್ಲೀಸ್.
ಹಾಗಾಗಿ ಇನ್ನೂ ಕೆಲವರು ಮಾತಾಡಿಲ್ಲ, ಇದಾದ್ಮೇಲೆ ಮಾತಾಡೋದು. ಹಾಗೆ ಇವತ್ತಿಂದ ಕವರ್ ಪೇಜ್ ಲಾಂಚ್ದು ಮೊಮೆಂಟೋಸ್ ಕೊಡಬೇಕು. ಸೊ ವಿಶೇಷವಾಗಿ ಮೊದಲನೇದಾಗಿ ನಾವು ನಮ್ಮ ನಾರಾಯಣ್ ಸರ್ ಇದ್ದಾರೆ, ಪ್ರೊಡ್ಯೂಸರ್ ಸರ್, ರಂಗನಾಯಕಿ ಪ್ರೊಡ್ಯೂಸರ್ ಅವರು ಎಲ್ಲಿದ್ದಾರೆ? ಓಡ್ಬಿಟ್ಟ ಸರ್, ಪರವಾಗಿ ನಾವು ಮುಳ್ಳಿಯವ್ರು ಇಸ್ಕೋತಾರೆ, ಮುಳ್ಳಿಯವ್ರು ಕಳಿಸ್ಕೊಡಿ. ಸರ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರದ್ದು ತುಂಬ ನಟಗಳ ಜೊತೆ ಒಂದು ಒಡನಾಟ ಇದೆ. ಅನ್ನಮಯ್ಯ ಅಂತ ಒಂದು ಆರ್ಗ್ಯಾನಿಕ್ ಫುಡ್ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಬೇಕು ಅಂತ ಅವಾಗಿಂದ ಆಸೆ ಪಡ್ತಾ ಇದ್ದಾರೆ. ಮಾತಾಡಿ ಸರ್. ನಮಸ್ತೆ ಎಲ್ಲರಿಗೂ. ಈ ಚಿತ್ರಸಂತೆಯಲ್ಲಿ ಈ ಥರ ಒಂದು ಅವಾರ್ಡ್ ಫಂಕ್ಷನ್ ಬರೋದು ಭಾಳ ಸಂತೋಷ ಆಗ್ತಾ ಇದೆ. ಮುಖ್ಯವಾಗಿ ಹೀರೋ ಯಾರು ಅಂದರೆ ಸರ್ವಮಂಗಳ ಮಾಲಾಶ್ರೀಗೆ ವಾಯ್ಸ್ ಕೊಡ್ತಾ ಇದ್ರು. ನಾನು ಚಿಕ್ಕ ಹುಡುಗಿದ್ದಾಗ ಕರ್ನಾಟಕದಲ್ಲ ವಾಯ್ಸೇ ಜಿಗ 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 ಅಂತ. ಸರ್ವಮಂಗಳ ಡಿಗ್ರಿ ನಾಗರಾಜ್ ಅವ್ರ ಮಗನೇ ಇವರು. ಅದಕ್ಕೆ ವಾಯ್ಸ್ ಭಾಳ ಚೆನ್ನಾಗಿದೆ ರಿಯಲಿ. ಆ್ಯಕ್ಟಿಂಗು ಫೈಟಿಂಗು ಎಲ್ಲ ಭಾಳ ಚೆನ್ನಾಗಿದೆ, ಮ್ಯೂಸಿಕ್ಕು ಚೆನ್ನಾಗಿದೆ, ಎಫೆಕ್ಟ್ ಆಗಿದೆ, ಒಳ್ಳೇದಾಗುತ್ತೆ ಅಂತ ಅನಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಅವರು ಒಂದು ಸಲೂನ್ ನಡೆಸ್ತಾ ಇದ್ದಾರೆ, ಹಾಗಾಗಿ ಅವರು ಸ್ವಲ್ಪ ಲೇಟ್ ಆಯಿತು ಬರೋದು. ಸರ್ ಹೇಳಿ ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಸೈಯದ್ ಇಸಾಕ್ ಅಂತೆ. ಸೊ ಕಂಪನಿ ಹೆಸರು SY Event Services. ಸೊ ಬೇಸಿಕ್ಲಿ ಐ ಆಮ್ ಫ್ಯಾಷನ್ ಡಿಸೈನರ್ ಆ್ಯಂಡ್ ಇವೆಂಟ್ ಮ್ಯಾನೇಜ್ಮೆಂಟ್. ಸೊ ಐ ಗಾಟ್ ಅ ಗುಡ್ ಆಪರ್ಚುನಿಟಿ ಟು ಗೆಟ್ ದಿಸ್ ಮೊಮೆಂಟೋ ವಿತ್ ಗಿರೀಶ್ ಸರ್ ವಿತ್ ಚಿತ್ರಸಂಧೆ. ಐ ವಿಲ್ ಬಿ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಹೊಸ ಕವರ್ ಪೇಜ್ ಬಿಡುಗಡೆ ಆಗಿದೆ. 12 ವರ್ಷಗಳ ಕಾಲದಿಂದ ಚಿತ್ರಸಂತೆ ಅವರು ತುಂಬಾ ಅದ್ದೂರಿಯಾಗಿ, ಗಿರೀಶ್ ಅವ್ರು ಆಗಿರ್ಬೋದು, ಅವರ ಹಿಂದೆ ಇರೋ ವೆರಿ ಸ್ಟ್ರಾಂಗ್ ಟೆಕ್ನಿಷಿಯನ್ ವಿನಾಯಕ್ ಅವ್ರು ಆಗಿರ್ಬೋದು, ಇಬ್ರು ಸೇರ್ಕೊಂಡು ಈ ಒಂದು ಪ್ಲಾಟ್ಫಾರ್ಮ್ ನ ನಡೆಸ್ತಾ ಇದ್ದಾರೆ. ಅಂಡ್ ಈ ತರ ಒಂದು ಮ್ಯಾಗಝೀನ್ ನಡೆಸ್ತಾ ಇರೋದು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ನಿಜಕ್ಕೂ ತುಂಬಾನೇ ಕಮ್ಮಿ ಜನ ಇಷ್ಟು. ಬಿಕಾಸ್ ಎಲ್ಲಾರೂನು ಸಿನಿಮಾ ಇಂಡಸ್ಟ್ರಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸಿನಿಮಾಸ್ ಕಮ್ಮಿ ನಡೀತಾ ಇದೆ, ನಾನಾ ರೀತಿಯ ಟೆನ್ಷನ್ಸ್ ಅಲ್ಲಿ ತುಂಬಾ ಕಮ್ಮಿ ಕೆಲಸ ಮಾಡಕ್ಕೆ ಹೊರಟಿದ್ದಾರೆ. ಬಟ್ ಇವ್ರು ನಾನ್ ಸ್ಟಾಪ್ ಆಗಿ ತುಂಬಾ ಅದ್ದೂರಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ ಗಿರೀಶ್ ಅವರು. ಅಂಡ್ ಈ ತರಾನೇ 126th ಕವರ್ ಪೇಜ್ ಇವತ್ತು ಗಿರೀಶ್ ಗೌಡ್ರದಾಗಿದೆ. ಅಂಡ್ ಚಿತ್ರಸಂತೆ ಮ್ಯಾಗಝೀನ್ ಆಗಿದೆ. ಅಂಡ್ ರಾಜವರ್ಧನ್ ಅವರು ಕಲಾವಿದರು ಬಂದಿದ್ದಾರೆ, ಹೊಸ ಕಲಾವಿದರು ನಮ್ಮ ಇಂಡಸ್ಟ್ರಿಗೆ. ಅವ್ರಿಗೂ ಅದ್ದೂರಿಯಾದ ಯಶಸ್ವಿ ಸಕ್ಸಸ್ ಸಿಗ್ಲಿ ಅಂತ ನಾನು ಮನ್ಸಿಂದ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಹೊಸ ಹೀರೋಸ್ ಬಂದ್ರೇನೆ ನಮ್ಮ ಇಂಡಸ್ಟ್ರಿಗೆ ಒಂದು ಸ್ಟ್ಯಾಂಡ್ ಇರುತ್ತೆ. ನೋಡಿ, ಬೇರೆ ಇಂಡಸ್ಟ್ರೀಸ್ ಅಲ್ಲಿ ತೆಲುಗುನಲ್ಲಿ, ತಮಿಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಅಲ್ಲಿ ಅಟ್ಲೀಸ್ಟ್ 30-40 ಹೀರೋಸ್ ಸಿನಿಮಾಸ್ ಅದ್ದೂರಿಯಾಗಿ ಓಡುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು 5 ಹೀರೋಸು ಅಥವಾ 6 ಹೀರೋಸು ಅಷ್ಟೇ ಹೀರೋಗಳ ಸಿನಿಮಾ ತುಂಬಾ ಸೂಪರ್ ಹಿಟ್ ಆಗಿ ಹೋಗ್ತಾ ಇರೋದು. ಸೊ ಸೂಪರ್ ಹಿಟ್ ಹೀರೋಸ್ ಆದಷ್ಟು ಎಷ್ಟು ಜಾಸ್ತಿ ಬರ್ತಾರೋ ಅಷ್ಟೇ ಜಾಸ್ತಿ ನಮ್ಮ ಕನ್ನಡ ಇಂಡಸ್ಟ್ರಿ ಗ್ರೋ ಆಗತ್ತೆ, ಟೆಕ್ನಿಷಿಯನ್ಸ್ ಗ್ರೋ ಆಗ್ತಾರೆ, ಆರ್ಟಿಸ್ಟ್ಗಳು ಬ್ಯುಸಿ ಆಗ್ತಾರೆ. ಸೊ ಇಂಥದ್ದು ನಡೀತಾನೆ, ಪಾಸಿಟಿವ್ ನಡೆದ್ರೇನೆ ಎಲ್ಲರಿಗೂ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಒಳ್ಳೇದಾಗೋದು ಅಂತ ನನ್ನ ಅಪಾರವಾದ ನಂಬಿಕೆ. ಅಂಡ್ ಖುಷಿ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಬಂದು. ಎಷ್ಟೋ ಅಚೀವರ್ಸ್ಗೆ ಅವಾರ್ಡ್ಸ್ ಕೊಟ್ಟಿದ್ದೀನಿ, ಬೇರೆ ಬೇರೆ ಫೀಲ್ಡ್ಸ್ ಇಂದ ತುಂಬಾ ಅಚೀವರ್ಸ್ ಬಂದಿದ್ರು. ಅವ್ರನ್ನ ನಾನು ಬೆನ್ತಟ್ಟು ಕೆಲಸ ಮಾಡಿದ್ದಾರೆ ಚಿತ್ರಸಂತೆ ಅವಾರ್ಡ್ ಅವರು. ಸೊ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೆಕ್ಸ್ಟ್ ಚಿತ್ರಸಂತೆ ಒಂದು ಕಾಂಟೆಸ್ಟ್ ಮಾಡಕ್ ಹೋಗ್ತಾ ಇದೆ. ಫಸ್ಟ್ ಸೀಸನ್ಗೆ ಪ್ರಿಯಾಂಕಾ ಉಪೇಂದ್ರ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು, ಸೆಕೆಂಡ್ ಸೀಸನ್ಗೆ ರಾಗಿಣಿ ದ್ವಿವೇದಿ ಆಗಿದ್ರು, 3ನೇ ಸೀಸನ್ಗೆ ನನ್ನನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ರಾಯಭಾರಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಂಡ್ ಎಲ್ಲರೂ ಬಂದ್ಬಿಟ್ಟು ಈ ಒಂದು ಚಿತ್ರಸಂತೆ ಗ್ರೂಮಿಂಗ್ ಕಾಂಟೆಸ್ಟ್ ಅಲ್ಲಿ ಬಂದು ಭಾಗವಹಿಸಿ. ಚಿತ್ರಸಂತೆಯ ಕಾಂಟೆಸ್ಟ್ ಹೆಸರು ಚಿತ್ರಸಂತೆ ಫೇಸ್ ಆಫ್ ಸ್ಯಾಂಡಲ್ವುಡ್ ಸೀಸನ್ 3. ಚಿತ್ರಸಂತೆ ಫೇಸ್ ಆಫ್ ಸ್ಯಾಂಡಲ್ವುಡ್ ಸೀಸನ್ 3ಗೆ ನೆಕ್ಸ್ಟ್ ಎಲ್ಲರೂ ಬಂದ್ಬಿಟ್ಟು ನಿಮ್ಮ ಈ ಒಂದು ಕಾಂಟೆಸ್ಟ್ಗೆ ಅಪ್ಲಿಕೇಶನ್ಸ್ ಹಾಕಿ. ನಿಮಗೆ ತುಂಬಾ ಲರ್ನಿಂಗ್ ಸಿಗತ್ತೆ ಈ ಕಾಂಟೆಸ್ಟ್ ಅಲ್ಲಿ. ಯಾರು ಗೆಲ್ತಿರೋ ಬಿಡ್ತಿರೋ ಅದು ಎರಡನೇ ವಿಷಯ, ಬಟ್ ದಿ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ವೆರಿ ಪ್ರೆಷಸ್. ಅಂಡ್ ಹಿ ಇಸ್ ಡೂಯಿಂಗ್ ಅ ಗ್ರೇಟ್ ಜಾಬ್ ಅಂಡ್ ಹಿ ಇಸ್ ಮೈ ಬೆಸ್ಟಿ. ತುಂಬಾ ಹಳೆ ಫ್ರೆಂಡ್ಸ್ ನಾವು 12-13 ಇಯರ್ಸ್ ಇಂದ. ಸೊ ಈ ತರಾನೇ ನೀವು ಬೆಳೀತಾ ಇರಿ, ಎಲ್ಲಾರನ್ನ ಬೆಳೆಸ್ತಾ ಇರಿ, ಎಲ್ಲಾರ ಕೈ ಹಿಡಿಯೋ ಕೆಲಸ ನೀವು ಯಾವಾಗ್ಲೂ ಮಾಡಿದೀರಾ. ಅಂಡ್ ಇನ್ನ ಒಂದಷ್ಟು ಹೊಸಬ್ರಿಗೆ ಈ ಒಂದು ಸ್ಯಾಂಡಲ್ವುಡ್ ಫೇಸ್ ಆಫ್ ಚಿತ್ರಸಂತೆ ಅವಾರ್ಡ್ ಅದ್ದೂರಿಯಾದ ಒಂದು ಅವಕಾಶ.
ಎಷ್ಟು ಕಲೀಲಿಕ್ಕೆ ಸಿಗತ್ತೆ ನಿಮ್ಗೆ. ಆ ಎಕ್ಸ್ಪೀರಿಯನ್ಸ್ ಬಂದು ಜೀವನ ಪೂರ್ತಿ ನಿಮಗೆ ಯೂಸ್ ಆಗುತ್ತೆ. ಸೊ ಬನ್ನಿ, ಭಾಗವಹಿಸಿ, ಅಂಡ್ ಸಿ ಯು ಆಲ್ ದೇರ್. ಹೇಳಿ ಸರ್, ಇವತ್ತೇನು ಕವರ್ ಪೇಜ್ ಚಿತ್ರಸಂತೆ ಏನು ಸರ್? ಇವತ್ತು ಚಿತ್ರಸಂತೆಯ ಕವರ್ ಪೇಜ್ ನಮ್ಮ ಸ್ಯಾಂಡಲ್ವುಡ್ನ ರಾಜವರ್ಧನ್ ಅವ್ರ ಕವರ್ ಪೇಜ್ ಮಾಡಿದ್ದೀವಿ. ಸೊ ಅದನ್ನ ನಮ್ಮ ಸಂಜನಾ ಗಲ್ರಾನಿ ಅವ್ರ ಪ್ರೀತಿನ ಬಂದು ರಿಲೀಸ್ ಮಾಡಿಕೊಟ್ರು. ಅವ್ರು ನಮ್ಗೆ ಅವತ್ತಿಗೂ ಸಪೋರ್ಟಿವ್ ಆಗಿದ್ದಾರೆ. ಸೊ ಇವತ್ತಿನ ದಿವಸಕ್ಕೆ ಒಂದು ಪತ್ರಿಕೆ ನಿಲ್ಸೋದು ತುಂಬಾ ಕಷ್ಟ, ಬಟ್ ಅದೇನೋ ಗೊತ್ತಿಲ್ಲ, ಜನಗಳ ಆಶೀರ್ವಾದ, ಹೆಸರಲ್ಲಿರೋ ಪವರು ನಡ್ಕೊಂಡು ಹೋಗ್ತಾ ಇದೆ. ಸೊ ನಮ್ಮ ಕೈಲಿ ಎಷ್ಟು ದಿವಸ ಆಗುತ್ತೋ ನಡೆಸ್ತೀವಿ, ಇದನ್ನ ನಡೀತಾ ಇದೆ. ಎನ್ನೆಂದಿಗೂ ನಡೆಯುತ್ತೆ, ಯಾವತ್ತಿಗೂ ನಡೆಯುತ್ತೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಹೊಸ ಹೀರೋಯಿನ್ಗೆ ಹೀರೋಯಿನ್ ಟಿಪ್ಸ್ ಮೇಡಮ್ ಕೊಡ್ಬೇಕು, ಯಾಕಂದ್ರೆ ಅವ್ರ ಹೀರೋ. ಅವ್ರಿಗೆ ಸರ್, ಹೊಸಬ್ರು ಹೀರೋಗಳಿಗೆ ಹೇಳೋದು ನಾನು ಇಷ್ಟೇ, ಇತ್ತೀಚೆಗೆ ಬರ್ತಾ ಇರೋ ಹೀರೋಗಳಿಗೆ ಏನಾಗ್ತದೆ ಅಂದ್ರೆ ಪೇಷನ್ಸ್ ಕಡಿಮೆ ಆಗುತ್ತೆ. ಒಂದ್ ಸಿನಿಮಾ ಫ್ಲಾಪ್ ಆಯ್ತು ಅಂದ್ರೆ ಹೆದರ್ಕೊಂಡ್ಬಿಡ್ತಾರೆ, ಮತ್ತೆ ಕಲಿಯೋದು ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಬಟ್ ಅದು ಇರಬಾರ್ದು. ಮರಳಿ ಯತ್ನವ ಮಾಡು ಅಂತ ಹೇಳಿ ಮಾಡಿದ್ರೆ ಅವ್ರು ಖಂಡಿತ ಗೆಲ್ತಾರೆ ಅನ್ನೋದು ನನ್ನ ಒಂದು ಸಜೆಷನ್. ಸಾಕಷ್ಟು ಇವಾಗ ಮುಂಚೆ ತರ ಅಲ್ಲ, ಈಗೆಲ್ಲ ಪ್ರಿಪರೇಷನ್ ಎಲ್ಲ ಆಗಿ ಬರ್ಬೋದು. ಸೊ ಲೆಟ್ ದೆಮ್ ಗೆಟ್ ಪ್ರಿಪೇರ್ಡ್ ವೆಲ್ ಅಂಡ್ ಗೆಟ್ ಇನ್ ಟು ದ ಇಂಡಸ್ಟ್ರಿ. ಆಮೇಲೆ ಇತ್ತೀಚಿನ ಯೂತ್ಸ್ ಅಲ್ಲಿ ಆ ರೆಸ್ಪೆಕ್ಟ್ ಅನ್ನೋದು ಕಡಿಮೆ ಆಗ್ಬಿಟ್ಟಿದೆ. ಸೊ ಒಂದೇ ಪಿಕ್ಚರ್ಗೆ ಹೀರೋ ಆಗಿರೋರು ಸ್ಟಾರ್ಡಮ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ, ಅದು ಆಗ್ಬಾರ್ದು. ದೇ ಹ್ಯಾವ್ ಟು ಬಿ ಡೌನ್. ನಾನು ಯಾವಾಗ ನಮ್ಮ ದೊಡ್ಡ ಮನೆನ ನಾನು ಎಕ್ಸಾಂಪಲ್ ಆಗಿ ಕೊಡ್ತೀನಿ. ಸೊ ಅದನ್ನ ನಾವು ತಲೆಗೆ ತಗೊಂಡ್ರೆ ಕಷ್ಟ. ಸೊ ಆ ರೀತಿ ಆಗ್ಬಾರ್ದು. ನಿಮ್ ಸಂತೆ 12 ವರ್ಷ ಆಯ್ತು. ಏನ್ ವಿಶೇಷ? ಸೊ ಚಿತ್ರಸಂತೆ 12 ವರ್ಷನೇ ಸಂಭ್ರಮದಲ್ಲಿ ಇದ್ದೀವಿ. ವಿಶೇಷತೆ ಏನು ಅಂದ್ರೆ, ನಾವು ಪತ್ರಿಕೆ ಸ್ಟಾರ್ಟ್ ಮಾಡಿದಾಗ 25,000 ಕಾಪೀಸ್ ಹೋಗ್ತಾ ಇತ್ತು, ಎಲ್ಲ ಒಳ್ಳೆ ಮಾರ್ಕೆಟ್ ಇತ್ತು. ಈಗಲೂ ಒಂದು 5,000 ಕಾಪಿ ಹಾಕಿಸ್ತಾ ಇದೀವಿ. ಪ್ಲಸ್ ಡಿಜಿಟಲ್ ಅಲ್ಲಿ ಸ್ಟ್ರಾಂಗ್ ಇದೀವಿ. ಆನಂತರ ಕಳೆದ 12 ವರ್ಷದಿಂದ ಕನ್ನಡ ಚಿತ್ರರಂಗಕ್ಕೆ ಚಿತ್ರಸಂತೆ ಫಿಲ್ಮ್ ಅವಾರ್ಡ್ಸ್ ನ ಸತತವಾಗಿ ಬಿಡದೆ ಮಾಡಿರುವಂತ ಏಕೈಕ ಸಂಸ್ಥೆ ನಾವೊಬ್ಬರೇ. ಅದನ್ನು ಯಾರು ಮಾಡಿಲ್ಲ ಇವತ್ತರೆಗೂ. ಸೊ ಅದನ್ನು ಈ ವರ್ಷ ನಾವು ನೆಕ್ಸ್ಟ್ ಫೆಬ್ರವರಿಗೆ ದುಬೈಗೆ ತಗೊಂಡು ಹೋಗ್ತಾ ಇದೀವಿ. ಸೊ ಫೆಬ್ರವರಿನಲ್ಲಿ ದುಬೈಯಲ್ಲಿ ಫಿಲ್ಮ್ ಅವಾರ್ಡ್ಸ್ ಫಂಕ್ಷನ್ ಆಗ್ತಾ ಇದೆ. ಅದು ಈ ಸತಿ ವಿಶೇಷ. ವಿ ಆರ್ ಗೋಯಿಂಗ್ ಇಂಟರ್ನ್ಯಾಷನಲ್ ಫ್ರಮ್ ನೌ ಆನ್. ಥ್ಯಾಂಕ್ ಯು. ಹೇಗೆ ಅನಿಸ್ತಾ ಇದೆ ಸರ್? ಆಕ್ಚುಲಿ ತುಂಬಾ ಖುಷಿ ಆಗತ್ತೆ. ಅಂದ್ರೆ ಕಲಾವಿದರಿಗೆ ಎಲ್ಲರಿಗೂ ತುಂಬಾ ಸಪೋರ್ಟ್ ಅನ್ನೋದು ಬೇಕು, ಒಂದು ಖುಷಿ ಬೇಕು. ಗೊತ್ತಿಲ್ಲ ಯಾರು ಮಾಡ್ತಾರೆ, ಯಾವ ಟೈಮಲ್ಲಿ ಯಾರು ಬಂದ್ ಮಾಡ್ತಾರೆ ಅಂತ. ಸೊ ಗಿರೀಶ್ ಸರ್ ನಮ್ಗೆ ಅವಾಗ್ಲಿಂದನೂ ಮಾಡ್ತಾರೆ. ಬಿಚ್ಚುಗತ್ತಿ ಟೈಮಲ್ಲೂ ತುಂಬಾ ಸಪೋರ್ಟ್ ಮಾಡಿದ್ರು. ಇವತ್ತು ನೋಡಿ, ಸಿನಿಮಾದಲ್ಲಿ ಎಷ್ಟೇ ಮಾಡಿದ್ರು ಅದು ರೆಕಗ್ನೈಸೇ ಮಾಡಲ್ಲ, ಅಂತದ್ರಲ್ಲಿ ಒಂದು ಕವರ್ ಪೇಜ್ ಹಾಕಿ ನಮ್ಮ ಫೋಟೋನ, ಐ ಡೋಂಟ್ ನೋ, ತುಂಬಾ ಚೆನ್ನಾಗಾಗಬೇಕು. ನನ್ನ ಫೋಟೋ ಹಾಕಿದೀರಾ. ಸೊ ಚಿತ್ರಸಂತೆಗೆ ತುಂಬಾ ಚೆನ್ನಾಗಾಗಬೇಕು, ಗಿರೀಶ್ ಸರ್ ತುಂಬಾ ಚೆನ್ನಾಗಾಗಬೇಕು. ಅಂಡ್ ತುಂಬಾ ವರ್ಷದಿಂದ ನೋಡ್ಕೊಂಡ್ ಬಂದಿದೀವಿ. ಅವ್ರ ಜರ್ನಿ ನಾವು ನೋಡಿದೀವಿ, ನಮ್ಮ ಜರ್ನಿ ಅವ್ರು ನೋಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಬೇಕು ಅಷ್ಟೇ. ಗಜರಾಮ ಒಂದು ಕಮರ್ಷಿಯಲ್ ಸಿನಿಮಾ ಮಾಡ್ತಾ ಇದೀನಿ. ಒಂದು ಪ್ಲಸ್ ಒಂದು ಕಂಟೆಂಟ್ ಇಟ್ಕೊಂಡು ಮಾಡ್ತಾ ಇದೀನಿ. ಒಬ್ಬ ರೆಸ್ಲರ್, ಒಬ್ಬ ಹಳ್ಳಿಲಿರೋ ಒಬ್ಬ ರೆಸ್ಲರ್, ಅವ್ನು ಹೇಗೆ ಅವ್ನ ಅಚೀವ್ ಮಾಡ್ತಾನೆ, ಅವ್ನ ಕನಸ್ನ ಅನ್ನೋದನ್ನ ಒಂದು ಸಿನಿಮಾನ ಮಾಡ್ತಾ ಇದೆ. ಅಥವಾ ತುಂಬಾ ಚೆನ್ನಾಗಿ ಬಂದಿದೆ, ಕಮರ್ಷಿಯಲ್ ಆಗಿ ಬಂದಿದೆ. ನರಸಿಂಹಮೂರ್ತಿ ಅಂತ ಲೈಫ್ ಲೈನ್ ಪಿಕ್ಚರ್ಸ್ ಪ್ರೊಡ್ಯೂಸ್ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಬಂದಿದೆ ಸಿನಿಮಾ. ಇನ್ನೇನ್ ರೀಸೆಂಟ್ ಆಗಿ ರಿಲೀಸ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಸರ್. ಅಂದ್ರೆ ನನ್ನ ತಂದೆ ಒಂದು 700 ಸಿನಿಮಾ ಮಾಡಿದ್ದಾರೆ. ಸೊ ನಾನು ಒಂದು 3-4 ವರ್ಷದ ಸಿನಿಮಾ ಮಾಡ್ತಾ ಇದ್ದೀನಿ. ಇಂಡಸ್ಟ್ರಿ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ. ಇಂಥವ್ರು ಇರ್ಬೇಕಾದ್ರೆ ನಾವು ತುಂಬಾ ಚೆನ್ನಾಗಿ ಆಗ್ತೀವಿ ಅನ್ನೋ ನಂಬಿಕೆ. ನಮಸ್ಕಾರ, ನಾನು ಡಾಕ್ಟರ್ ಮಧುಸೂದನ್ ಅಂತ ಹೇಳಿ. ನಮಸ್ಕಾರ, ನಾನು ಡಾಕ್ಟರ್ ಮಧುಸೂದನ್ ಅಂತ ಹೇಳಿ. ಚಿತ್ರಸಂತೆಗೆ ತುಂಬಾ ಧನ್ಯವಾದಗಳು. ಸಮಾಜ ಸೇವೆ ಮಾಡೋರನ್ನ ಗುರುತಿಸಿ, ಮತ್ತೆ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಚಿತ್ರ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಗುರುತಿಸಿ ಎಲ್ಲರಿಗೂ ಅವಾರ್ಡ್ಗಳು ಕೊಡ್ತಿದ್ದಾರೆ. ಇದರಿಂದ ಹೆಚ್ಚು ನಮಗೆ ಪ್ರೋತ್ಸಾಹ ಸಿಗುತ್ತೆ. ಅಂಡ್ ಮುಂದೆ ನಾವೇನ್ ಮಾಡ್ಬೇಕು ಅಂತ ಇದೊಂಥರ ಈ ಜವಾಬ್ದಾರಿ ನಾವು ತಗೊಂಡಿದೀವಿ. ಮತ್ತೆ ಇದನ್ನ ಬೆಳೆಸಬೇಕು ಅಂತ ನಮ್ಗೆ ಒಂದು ಇನ್ನೂ ಖುಷಿ ಸಿಗುತ್ತೆ. ಥ್ಯಾಂಕ್ ಯು. ಬಿಸ್ನೆಸ್ ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ, ಈಗಿನ ಯೂತ್ಸ್ಗೆ ಬಿಸ್ನೆಸ್ ಕೆಲಸ ಅಂತಂದಾಗ ಸೇಫ್ ಝೋನ್ ಕೆಲಸ ಅಂತ ಅನ್ಕೋತಾರೆ. ಬಟ್ ಅಫ್ಕೋರ್ಸ್ ಬಿಸ್ನೆಸ್ ರಿಸ್ಕ್ ಇರ್ಬೋದು. ಬಟ್ ಒಂದ್ಸಲಿ ನೀವು ಕ್ಲಿಕ್ ಆಯ್ತು ಅಂತಂದಾಗ ನೀವು ಇನ್ನೊಂದು ಎಷ್ಟೋ ಜನಗಳಿಗೆ ನೀವು ಜೀವನ ಕೊಡ್ಬೋದು. ಆ ರೀತಿಯಾಗಿ ನೀವು ದಯಮಾಡಿ ಬಿಸ್ನೆಸ್ ಫೀಲ್ಡ್ ಬನ್ನಿ. ಸೊ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳಿ. ಇದಕ್ಕೆ ಸ್ಫೂರ್ತಿಯಾಗಿ ಗೌರ್ಮೆಂಟ್ ಇಂದ ನಮಗೆ ಸುಮಾರು ಲೋನ್ಸ್ ಆಫರ್ಗಳಾಗಿರ್ಲಿ, ಇಲ್ಲ ಕ್ಲಾಸಸ್ಗಳಾಗಿರ್ಲಿ ತುಂಬಾ ಇದೆ. ಅದ್ರ ಬಗ್ಗೆ ತಿಳ್ಸ್ಕೊಡೋದಕ್ಕೆ ಸುಮಾರು ಜನ ಇದಾರೆ. ಸೊ ತಿಳ್ಕೊಂಡು ದಯಮಾಡಿ ಬಿಸ್ನೆಸ್ ಫೀಲ್ಡ್ ಬನ್ನಿ. ಕೆಲಸ ಅನ್ನೋದು, ಸಂಬಳ ಅನ್ನೋದು ಅದು ಒಂದು ಜಸ್ಟ್ ಒಂದು ಬಾವಿ ಇಲ್ಲಿರೋ ಕಪ್ಪೆ ಇದ್ದಾಗೆ. ಬಿಸ್ನೆಸ್ ಅನ್ನೋದು ಸಮುದ್ರ ಇದ್ದಾಗೆ. ಅದು ಎಷ್ಟು ಅಳತೆ ಅಂತ ಹಾಕಕ್ ಆಗಲ್ಲ. ಅದ್ರ ಬಗ್ಗೆ ಫಸ್ಟ್ ತಿಳ್ಕೊಬೇಕು. ನೀವು ತಿಳ್ಕೊಂಡು ದಯಮಾಡಿ ಬಿಸ್ನೆಸ್ ಬನ್ನಿ. ಬೇರೆ ಬೇರೆ ರೀತಿಯಾಗಿ ನಾವು ಸಮಾಜಕ್ಕೆ ಏನ್ ಕೊಡುಗೆ ಕೊಡಬೇಕು ಅನ್ನೋದನ್ನಾಗಿ ನಾವು ಯೋಚನೆ ಮಾಡಿ ನಾವು ಈಗಿನ ಯೂತ್ಗಳು ಬರಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ.
ನಿಮ್ಮ ಹೆಸರು ಸರ್? ಡಾಕ್ಟರ್ ಮಧುಸೂದನ್ ಅಂತೇಳಿ, ಹ್ಯೂಮನ್ ರೈಟ್ಸ್ ಆಂಟಿ ಕರಪ್ಷನ್ ಅಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ವಿಂಗ್ ಆಗಿದ್ದೀನಿ, ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ನಿಮ್ಮ ಮನೆ ಇವರು ಅವಾರ್ಡ್ ತಗೊಂಡಿದ್ದಾರೆ, ಹೇಗೆ ಅನಿಸ್ತಾ ಇದೆ, ಹೇಗೆ ತುಂಬಾ ಖುಷಿ ಆಗ್ತದೆ. ಆಕ್ಚುಲಿ ಅವ್ರ ಹಾರ್ಡ್ ವರ್ಕ್ಗೆ ಇದು ಎಕ್ಸ್ಪೆಕ್ಟೆಡ್. ನಾನು ಆಕ್ಚುಲಿ ಆಗ್ಲೇ ಅವರು ಮಾತಾಡಕ್ಕೆ ನರ್ವಸ್ ಆದ್ರು ಅನ್ಸುತ್ತೆ, ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ. ತುಂಬಾ ಹಾರ್ಡ್ ವರ್ಕ್ ಮಾಡಿದಾರೆ ಅವ್ರು ಈ ಸ್ಟೇಜಿಗೆ ಬರೋದಿಕ್ಕೆ. ನಂಗೆ ಅದು ವರ್ತ್ ಅನ್ನಿಸ್ತು ಇವತ್ತು. ಆಕ್ಚುಲಿ ಅವರು ಸ್ಟಾರ್ಟಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಮನೆಯಲ್ಲಿ ತುಂಬಾ ಅಪೋಸ್ ಮಾಡಿದ್ರು. ಆಕ್ಚುಲಿ ಅವರು ಸ್ಕೂಲಲ್ಲಿ ಮ್ಯಾನೇಜರ್ ಆಗಿದ್ರು, ಕಾರ್ಮಲ್ ಸ್ಕೂಲಲ್ಲಿ. ಒಳ್ಳೆ ಕೆಲಸ ಬಿಟ್ಬಿಟ್ಟು ನೀನು ಬಿಸ್ನೆಸ್ಸಿಗೆ ಯಾಕೆ ಬರ್ತಿದ್ಯಾ ಅಂತ ಫ್ಯಾಮಿಲಿಲಿ ಅಪೋಸ್ ಮಾಡಿದ್ರು, ಅಂದ್ರೆ ಅತ್ತೆ ಮಾವ. ನಾನು ಅವಾಗ ಅಪೋಸ್ ಮಾಡಿದೆ. ಚೆನ್ನಾಗಿರೋ ಜಾಬ್ ಬಿಟ್ಬಿಟ್ಟು ಒಳ್ಳೆ ಪೋಸ್ಟ್ ಅಲ್ಲಿ ಇದ್ರು, ಮ್ಯಾನೇಜರ್ ಲೆವೆಲ್ ಅಂದ್ರೆ ಸುಮ್ಮನೆ ಇಲ್ಲ, ಒಳ್ಳೆ ಇನ್ಕಮ್ ಇತ್ತು, ಸ್ಯಾಲ್ರಿ ಇತ್ತು, ಎಲ್ಲ ಬಿಟ್ಟು ಯಾಕೆ ಇವರು ಈ ತರ ಮಿಡಲ್ ಅಲ್ಲಿ ಈ ಡಿಸಿಷನ್ ತಗೊಂಡ್ರು. ಅವಾಗ ನನ್ಗೆ ಆಕ್ಚುಲಿ ಒಂದು ಫಸ್ಟ್ ಬೇಬಿ ಆಗಿತ್ತು. ಅವೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಆ ಟೈಮಲ್ಲಿ, ಮಗು ಇದೆ ಅಂದಾಗ. ರಿಸ್ಕ್ ತಗೊಳ್ತಿದ್ದಾರೆ ಇವರು ಅಂತ ನಂಗೂ ತುಂಬಾ ಅನ್ನಿಸ್ತು. ನಾನು ಅಪೋಸ್ ಮಾಡಿದೀನಿ. ಬಟ್ ಇವತ್ತು ಆಚೆ ಜನ ಮಾತಾಡುವಾಗ ನಂಗೆ ಎಲ್ಲೋ ಒಂದ್ ಕಡೆ ನಾವು ಮಿಸ್ಟೇಕ್ ಮಾಡಿದ್ವಿ, ಮನೆಯವರು ಅವ್ರಿಗೆ ಸಪೋರ್ಟ್ ಮಾಡ್ಬೇಕಿತ್ತು ಅನ್ನಿಸ್ತು. ಈಗ ನಿಂತಿದ್ದೀನಿ ಅವ್ರ ಜೊತೆ. ಅವ್ರ ಕಷ್ಟಕ್ಕೆ ನಾನು ಅವ್ರ ಬೆನ್ನಕ್ಕೆ ನಾನು ಸಪೋರ್ಟ್ ಆಗಿ ನಿಂತ್ಕೋಬೇಕು ಅಂತ ಇವತ್ತು ನೋಡಿ ನಿಜವಾಗ್ಲೂ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಇಟ್. ತುಂಬಾ ಖುಷಿ ಆಯ್ತು. ಅವರು ನಾನು ಅವ್ರನ್ನ ನೋಡೋದಕ್ಕಿಂತ ಜನದ ಬಾಯಲ್ಲಿ ಅವ್ರ ಮಾತನ್ನ, ಅವ್ರ ಹೆಸರನ್ನ ಕೇಳಿದಾಗ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಅವಾಗ ಒಂದು ಟೈಮಲ್ಲಿ ಬೈತಿದೆ, ಫಸ್ಟ್ ನಿಮ್ದನ್ನ ನೀವು ನೋಡಿ, ಆಚೆ ಹೆಲ್ಪ್ಗೆ ಹೋಗ್ಬೇಡಿ, ನಿಮ್ಮ ಬೇಸ್ನ ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂತ. ಆದ್ರೆ ಅನ್ಸುತ್ತೆ ಅವ್ರು ಯಾರು ಹೆಲ್ಪ್ ತಗೊಂಡವ್ರು ಬಂದಾಗ, ಮ್ಯಾಮ್ ನನ್ಗೆ ಅವರಿಂದ ತುಂಬಾ ಹೆಲ್ಪ್ ಆಗಿದೆ. ನಮ್ ಎಷ್ಟೋ ಜನ ನಾನು ಕೇಳಿದೀನಿ, ಮಧು ಸರ್ ಇಲ್ಲ ಅಂದಿದ್ರೆ ನಮ್ಗೆ ಕಷ್ಟ ಆಗ್ತಿತ್ತು, ಮಧು ಸರ್ ಇಂದ ನಮ್ ಲೈಫ್ ಉಳ್ದಿದೆ, ನಮ್ಮ ಮನೆ ಉಳ್ದಿದೆ, ನಮ್ಮ ಮಕ್ಳಿಗೆ ಒಳ್ಳೇದಾಗಿದೆ. ಅವೆಲ್ಲ ಅನ್ನಿಸ್ದಾಗ ಮಾಡ್ಲಿ ಬಿಡಿ, ಇವ್ರು ಏನೋ ವರ್ಕ್ ಮಾಡ್ತಿದ್ದಾರೆ, ಅದ್ರ ಜೊತೆಗೆ ಮನೇನೂ ನಿಭಾಯಿಸ್ಕೊಳ್ಳಿ ಅಂತ ಈಗ ಓಕೆ ಅವ್ರಿಗೆ ಸಪೋರ್ಟಿವ್ ಆಗಿದ್ದೀನಿ. ಸ್ಟಾರ್ಟಿಂಗ್ ನಾನು ತುಂಬಾ ಅಪೋಸ್ ಮಾಡಿದ್ದೆ. ಗುಡ್ ಈವ್ನಿಂಗ್, ನಮಸ್ತೆ. ಸಂದೀಪ್ ಅಂತ ಹೇಳಿ. ಸೊ ನಾನು ಎಂಪವರ್ ಎಲೆಕ್ಟ್ರಿಕಲ್ಸ್ ಅಂಡ್ ಇಂಜಿನಿಯರ್ಸ್ ಅಂತ ಹೇಳಿ ಒಂದು ಎಲೆಕ್ಟ್ರಿಕಲ್ ಸರ್ವಿಸಸ್ ಬೇಸ್ಡ್ ಕಂಪ್ನಿನ ನಡೆಸ್ತಾ ಇದ್ದೀನಿ. ಆಲ್ಮೋಸ್ಟ್ ಈಗ 5-6 ಇಯರ್ಸ್ ಆಯ್ತು ನಾವು ಈ ಸರ್ವಿಸ್ ಪ್ರೊವೈಡರ್ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಇನಿಷಿಯಲಿ ಚಾಲೆಂಜ್ ಇತ್ತು ಈ ಫೀಲ್ಡ್ ಅಲ್ಲಿ ನಾವು ಬಂದಾಗ. ಸೊ ಡಿಮೋಟಿವೇಶನ್ ಮಾಡ್ತಾ ಇದ್ರು, ಸೊ ನೀನ್ BE ಮಾಡ್ಕೊಂಡು ಹೇಗೆ ಮುಂದೆ ಹೊರಿತೀಯ, ಸೊ ಜಾಬೇ ಮಾಡ್ಬಿಡು ಅಂತ. ಬಟ್ ನನಗೆ ಆಕ್ಚುಲಿ ಜಾಬ್ ಮಾಡಕ್ ಇಷ್ಟ ಇರಲಿಲ್ಲ. ಹಾಗಾಗಿ ನಾನು ನನ್ನ ಫೀಲ್ಡ್ ಅಲ್ಲೇ, ಬಿಕಾಸ್ ನನ್ನ ಗೊತ್ತಿರೋ ಪ್ರಕಾರ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಫೀಲ್ಡ್ ಅಲ್ಲಿ ಓದಿರೋರೆಲ್ಲ ಸಾಫ್ಟ್ವೇರ್ ಕೋರ್ಸ್ನೆಲ್ಲ ಮಾಡ್ಕೊಂಡು ಹೋಗ್ಬಿಟ್ಟು ಈಗ ಬೇರೆ ಬೇರೆ IT ಕಂಪ್ನೀಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಬಟ್ ನನಗೆ ಎಲೆಕ್ಟ್ರಿಕಲ್ ಮಾಡಿರೋದ್ರಿಂದ ಎಲೆಕ್ಟ್ರಿಕಲ್ ಸರ್ವಿಸಸ್ ಅಲ್ಲೇ ನಾನು ಏನಾದ್ರು ಮುಂದೆ ಹೊರಿಬೇಕು ಅಂತ ನನಗೆ ಒಂದು ಇಷ್ಟ ಇತ್ತು. ಹಾಗಾಗಿ ನಾನು ಅದನ್ನು ಇಮಿಡಿಯೇಟ್ಲಿ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು. ಸೊ ಒಂದು 12 ವರ್ಷ ನಾನು ಇದೇ ಫೀಲ್ಡ್ ಮೇಲೆ ವರ್ಕ್ ಮಾಡ್ಬಿಟ್ಟು, ಸೊ ಈಗ ನಾನು ಬೇಸಿಕಲಿ ಏನು ಅಂತಂದ್ರೆ ಎಲ್ಲ ಅಪಾರ್ಟ್ಮೆಂಟ್ಸ್ಗಳು, ಕಮರ್ಷಿಯಲ್ ಕಾಂಪ್ಲೆಕ್ಸ್, ಎಲ್ಲ ಪ್ರಾಜೆಕ್ಟ್ಸ್, ಎಲ್ಲ ಬಿಲ್ಡರ್ಸ್ ಮತ್ತೆ ಡೆವಲಪರ್ಸ್ಗೋಸ್ಕರ ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ ಸರ್ವಿಸ್ ಮಾಡ್ಕೊಂಡು ಮತ್ತೆ ಬಿಲ್ಡಿಂಗ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ನ ಮಾಡ್ತಾ ಇದೀವಿ ಸರ್. ಚಿತ್ರಸಂತೆ ಸರ್ ಚಿತ್ರಸಂತೆ ಇಟ್ಸ್ ಎ ವೆರಿ ಗುಡ್ ಪ್ಲಾಟ್ಫಾರ್ಮ್ ಸರ್. ಯಾಕೆ ಅಂತಂದ್ರೆ, ಸೊ ಇದು ಹೇಗೆ ಅಂತಂದ್ರೆ ಒಂದು ಗೆಟ್ ಟುಗೆದರ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಈಗ ನಾವು ಯೂಶಲಿ ಹೇಗಾಗುತ್ತೆ ಅಂದ್ರೆ ನಮ್ಮ ಫೀಲ್ಡೇ ಬೇರೆ ಆಗಿರುತ್ತೆ. ಸೊ ಈಗ ಇಲ್ಲಿ ಚಿತ್ರಸಂತೆಗೆ ಬಂದ್ಬಿಟ್ಟು ಹೇಗಾಯ್ತು ಅಂತಂದ್ರೆ, ಸೊ ಜಸ್ಟ್ ಏನು ಅಂತಂದ್ರೆ ಒಂದು ಕೊಲಾಬ್ರೇಷನ್ ತರ ಆಯ್ತು. ಸೊ ಏನು ಅಂತಂದ್ರೆ ವಿನ್ ಟು ವಿನ್ ಸಿಚುಯೇಷನ್, ಇಟ್ಸ್ ಅ ವಿನ್ ಟು ವಿನ್ ಸಿಚುಯೇಷನ್ ವೇರ್ ಸೊ ನಮ್ಮ ಪ್ಲಾಟ್ಫಾರ್ಮ್ ಬಗ್ಗೆ ನಾವು ಅವ್ರಿಗೆ ಹೇಳಿದಾಗ, ಸೊ ನಿಮ್ಮ ಒಂದು ಏನಿದೆ ಸಿನಿ ಜರ್ನಿ ಬಗ್ಗೆ, ಚಿತ್ರಸಂತೆ ಮ್ಯಾಗಝಿನ್ ಬಗ್ಗೆ ಅದನ್ನೆಲ್ಲ ನಮಗೆ ಹೇಳಿದಾಗ ಏನಾಗುತ್ತೆ, ನಾವು 4 ಕಡೆ ಹೇಳಿದಾಗ, ಸೊ ಆಬ್ವಿಯಸ್ಲಿ ಚಿತ್ರಸಂತೆ ಬಗ್ಗೆ ಇನ್ನೂ 4 ಜನಕ್ಕೆ ಈ ಆಡಿಯನ್ಸ್ಗೆ ಇದು ಫಾಲೋವರ್ಸ್ ಆಗ್ತಾರೆ. ಸೊ ಇಟ್ಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್. ಸೊ ವಿ ಕ್ಯಾನ್ ಗ್ರೋ ಟುಗೆದರ್. ಥ್ಯಾಂಕ್ ಯು. ಸಂದೀಪ್ ಸರ್, ಶಿವಮೊಗ್ಗದಿಂದ. ಸರ್ ಚಿತ್ರಸಂತೆ ಒಂದು ಅವಾರ್ಡ್ ಕೊಡಿ, ಬಿಸ್ನೆಸ್ ಐಕಾನ್ ಅವಾರ್ಡ್ ಕೊಡಿ. ಹೇಗೆ ಅನಿಸ್ತಾ ಇದೆ ನಿಮ್ಗೆ ಇವತ್ತೊಂದು ಅವಾರ್ಡ್ ತಗೊಂಡಿದ್ದೀರಾ? ಮತ್ತೆ ನೀವು ಏನ್ ಕೆಲಸ ಮಾಡಿದ್ದೀರಾ? ಸರ್ ನಾವು ನವಗ್ರಹ, ನನ್ನ ಹೆಸರು ಪುರುಷೋತ್ತಮ ರಾವ್ ಅಂತೇಳಿ. ನಾವು ನವಗ್ರಹ ಶನೇಶ್ವರ ಸ್ವಾಮಿ ಚಾರಿಟೇಬಲ್ ಟ್ರಸ್ಟ್ ಅಂತೇಳಿ ಮಾಡ್ಕೊಂಡು, ನಾವು ಆ ಚಾರಿಟೇಬಲ್ ಟ್ರಸ್ಟಿಂದ ಸುಮಾರು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಆ ಸಮಾಜ ಸೇವೆ ಮಾಡಿರೋದ್ರಲ್ಲಿ ಇವತ್ತು ಮೊದಲ ಬಾರಿಗೆ ಚಿತ್ರಸಂತೆ ಅಂತಕ್ಕಂಥ ಏನಿದೆ ಈ ಸಂಸ್ಥೆ ನಮ್ಮನ್ನು ಗುರುತಿಸಿ ಇವತ್ತು ಈ ಸನ್ಮಾನವನ್ನು ಕೊಟ್ಟಿದೆ. ಅದು ಎತ್ತರಕ್ಕೆ ಬೆಳೀಲಿ ಚಿತ್ರಸಂತೆ ಅಂತೇಳಿ ಹಾರೈಸ್ತಾ, ನಾವು ಶ್ರೀ ನವಗ್ರಹ ಶನೇಶ್ವರ ಸ್ವಾಮಿ ಚಾರಿಟೇಬಲ್ ಟ್ರಸ್ಟಿಂದ ಸುಮಾರು ಸಮಾಜ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದೀವಿ. ಅನಾಥ ಮಕ್ಕಳಿಗೆ ಈ ಬುದ್ಧಿ ಮಂದಿರ ಹಾಸ್ಟೆಲ್ಗಳಿಗೆ ಹೋಗಿ
ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೇಳಿ ಅಲ್ಲಿ ಕೊಟ್ಕೊಂಡು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಬುಡಕಟ್ಟು ಜನಾಂಗಗಳು ಎಲ್ಲೆಲ್ಲಿದ್ದಾರೆ ಹಳ್ಳಿಗಳಲ್ಲಿ ಅಂಥವ್ರನ್ನ ನೋಡಿ ಗುರುತಿಸಿ ಅವ್ರಿಗೆ ಬೇಕಾದಂಥದ್ದು ಏನು ಸವಲತ್ತು ಕೊಟ್ಟರೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ನೋಡಿ ಅವ್ರಿಗೆ ಅದನ್ನು ಮಾಡ್ಕೊಂಡು ಬಂದಿದ್ದೀವಿ. ಇದೇ ರೀತಿಯಾದಂಥ ಸವಲತ್ತು ಬರೀ ಪುಸ್ತಕ ಕೊಟ್ಟರೆ ಸಾಲದು, ಅವ್ರ ಸಮವಸ್ತ್ರ ಇರ್ಬೋದು ಅಥವಾ ಅವ್ರ ಕುಟುಂಬದಲ್ಲಿ ಬೇರೆ ಸಮಸ್ಯೆ ಇರುತ್ತೆ, ಅದನ್ನು ವಿದ್ಯಾಭ್ಯಾಸ ಮುಂದುವರಿಯೋದಕ್ಕೆ ಏನೆಲ್ಲ ಬೇಕೋ ಅದನ್ನು ಕೇಳ್ಕೊಂಡು ನಮ್ಮ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶಕ್ತಿ ಮೀರಿ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದೀವಿ. ಎಷ್ಟು ವರ್ಷದ 14 ವರ್ಷದಿಂದ ಮಾಡ್ಕೊಂಡು ಇನ್ವಿ ಲೋಕೇಶ್ ಅಂತ ನಾವು ಅರ್ಪಿತಾ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಅನ್ನು ಓಪನ್ ಮಾಡಿ ನಂದಗೋಕುಲ ವೃದ್ಧಾಶ್ರಮನ ನಾವು ರಾಮನಗರದಲ್ಲಿ ಮಾಡಿದ್ದೀವಿ. ಅಲ್ಲಿ 30 ಜನ ಅನಾಥರಿಗೆ ನಾವು ವಸತಿ ಮತ್ತು ಊಟನ ಕಲ್ಪಿಸ್ಕೊಡ್ತಾ ಇದ್ದೀವಿ. ನಮಗೆ ಯಾವ ಥರದ ಆದಾಯನೇ ಆಗಲಿ ಫಂಡ್ಸ್ ಆಗಲಿ ಇಲ್ಲ. ನಮ್ಮ ಮಗ ಒಬ್ಬ ಕಂಪ್ಯೂಟರ್ ಇಂಜಿನಿಯರು, ಅವನ ಸಂಬಳ ಮತ್ತು ನಾನು SBM ಅಲ್ಲಿದ್ದೆ, ನನ್ನ ಪೆನ್ಷನ್ ಹಾಕ್ಕೊಂಡು ನಾವು ನಂದಗೋಕುಲ ವೃದ್ಧಾಶ್ರಮನ ರನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಎಲ್ಲ ನಾವು ಕೂಡ ಅಲ್ಲಿ ಸರ್ಕಾರಿ ಜಮೀನನ್ನ ಕೇಳ್ತಾ ಇದೀವಿ. ಒಂದು 3-4 ಕುಂಟೆ ಕೊಟ್ಟರೆ ನಾವು ಸ್ವಂತ ಬಿಲ್ಡಿಂಗ್ ಮಾಡ್ಕೊಂಡು ಹೋಗ್ಬೇಕು ಅಂತ ಇದೀವಿ. ಅದಕ್ಕೂ ಕೂಡ ಈಗ ನಾವು ಮಂತ್ರಿಗಳಿಗೆ ಮನವಿನೂ ಕೂಡ ಸಲ್ಲಿಸಿದ್ದೀವಿ. ಹೀಗೆ ಒಂದು ಮಕ್ಕಳಾಶ್ರಮನೂ ಕೂಡ ಮಾಡಬೇಕು ಅಂತ ನಮ್ಮ ಆಸೆ ಇದೆ. ಅದು ದೇವರು ಕರುಣೆ ಕೊಟ್ಟರೆ ಅದನ್ನು ಕೂಡ ನಾವು ಮಾಡೋಕ್ಕೆ ಶಕ್ತಿ ಕೊಡ್ಲಿ ದೇವರು ಅಂತ ಬೇಡ್ತೀವಿ. ಮತ್ತು ಚಿತ್ರಸಂತೆ ಅವರಿಗೆ ತುಂಬಾ ಧನ್ಯವಾದಗಳು. ನನ್ನ ಹೆಸರು ರೋಸಿ ಅಂತ ನಾನು ಆ್ಯಕ್ಚುಲಿ ಆಗಿ ಬ್ರೈಡಲ್ ಮೇಕಪ್ ಆರ್ಟಿಸ್ಟ್. ಆ್ಯಕ್ಚುಲಿ ಈ ಅವಾರ್ಡ್ ಕೊಟ್ಟಿರೋದಕ್ಕೆ ತುಂಬಾ ಕೃತಜ್ಞತೆ ಸಲ್ಲಿಸ್ತೀನಿ ಗಿರೀಶ್ ಅವರಿಗೆ, ಚಿತ್ರಸಂತೆ ಸಮಾಜ ಇದು ತಂಡಕ್ಕೆ ಕೃತಜ್ಞತೆ ಹೇಳ್ತೀನಿ. ಯಾಕಂದರೆ ನಮ್ಮ ಮೇಕಪ್ ಆರ್ಟಿಸ್ಟ್ ಇಂಡಸ್ಟ್ರೀಸಲ್ಲಿ ಬಂದ್ಬಿಟ್ಟು ಈ ಥರ ಅವಾರ್ಡ್ ಅನ್ನೋದೊಂದು ಕರೆದು ರೆಕಗ್ನೈಸ್ ಮಾಡಿ ಕೊಡೋದು ಬಂದ್ಬಿಟ್ಟು ಇಷ್ಟು ದಿವಸ ಇಲ್ಲದೆ ಇರೋ ಒಂದು ಪದ್ಧತಿ ಈಗ ಶುರುವಾಗಿದೆ. ಅದಕ್ಕೋಸ್ಕರ ತುಂಬ ಸಂತೋಷ ಆಗುತ್ತೆ. ಇದೇ ಥರ ನಮ್ಮ ಮುಂದೆ ಬರೋ ಮೇಕಪ್ ಆರ್ಟಿಸ್ಟ್ನ ಇನ್ನೂ ಎಂಕರೇಜ್ ಮಾಡ್ದಂಗೂ ಆಗುತ್ತೆ, ಮತ್ತು ಅದೇ ಥರ ನಮ್ಮ ಬಿಸ್ನೆಸ್ನ ಮತ್ತು ಅವರು ಪ್ರಮೋಟ್ ಮಾಡ್ದಂಗೂ ಆಗುತ್ತದೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್. ಧನ್ಯವಾದ ಸರ್. ನಮಸ್ಕಾರ, ನಾನು ರೇಣುಕಾ ಪ್ರಸಾದ್ ಮಾತಾಡ್ತಾ ಇದ್ದೀನಿ. ಸೊ ಚಿತ್ರಸಂತೆಗೆ ನನ್ನ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕೆಂದರೆ ಮೂಲೆಯಲ್ಲಿ ಈ ಕರ್ನಾಟಕದಲ್ಲಿ ಇರೋಂಥ ಕಲಾವಿದರಿಗೆ ಅಥವಾ ಈ ಒಂದು ಸಂಸ್ಥೆಗಳನ್ನ ಮಾಡ್ಕೊಂಡು ಕೆಲಸ ಮಾಡ್ತಾರಂತ ನನಗೆ ಗುರುತಿಸಿ ಈ ಒಂದು ಅವಾರ್ಡ್ನ ಕೊಡ್ತಿದ್ದಾರೆ. ನಿಜಕ್ಕೂ ಒಂದು ಖುಷಿಯಾದಂಥ ವಿಚಾರ. ಯಾಕೆಂದರೆ ಈಗ ನಾವು ರಾಮನಗರದಿಂದ ಬಂದಿದ್ದೀನಿ. ಇಲ್ಲಿ ನಾನು ನೋಡಿದಾಗ ರಾಮನಗರ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಗುರುತಿಸಿ ಒಂದು ಸಂಸ್ಥೆಯಿಂದ ಅವಾರ್ಡ್ ಕೊಡ್ತಾ ಇದ್ದಾರೆ. ನಿಜಕ್ಕೂ ಖುಷಿ ಆಗುತ್ತೆ. ನಾನು ರಾಮನಗರದಲ್ಲಿ ನಾನು ಡ್ಯಾನ್ಸ್ ಮಾಸ್ಟರು. ಸೊ 370ಕ್ಕೂ ಶಾಲೆಗಳಿಗೆ ಒಂದು ಡ್ಯಾನ್ಸ್ ಹೇಳ್ಕೊಟ್ಟಿದ್ದೀನಿ. ಅದರಲ್ಲಿ ಅತಿ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಡ್ಯಾನ್ಸ್ ಹೇಳ್ಕೊಟ್ಟು ಆ ಒಂದು ಪ್ರತಿಭೆಗಳನ್ನ ನಾನು ಹೊರಹೊಮ್ಮಿಸ್ತಾ ಇದ್ದೀನಿ. ಸೊ ನನಗೆ ಖುಷಿ ಆಗುತ್ತೆ ಈ ಒಂದು ಅವಾರ್ಡ್ ತಗೊಳ್ಳೋದಕ್ಕೆ. ಮತ್ತು ಈ ಅವಾರ್ಡ್ಗೆ ನಾನು ಮತ್ತು ಗಿರೀಶ್ ಸರ್ಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ನನ್ನ ಹೆಸರು ಕೃಷ್ಣನ್ ಗಣೇಶನ್ ಅಂತ. ಸೊ ಥ್ಯಾಂಕ್ಸ್ ಟು ಚಿತ್ರಸಂತೆ ಸಂಘದಿಂದ. ಸೊ ಇವತ್ತು ನಮ್ಮ ಹಬ್ಬ ಬೇರೆ ಓಣಮ್. ನಾನು ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರು. ಸೊ ಈ ಕರ್ನಾಟಕಕ್ಕಾಗಿ ಈ ಸಮಸ್ಯೆನ ಇದು ಮಾಡಿ ಒಂದು ಕ್ವಾಲಿಟಿ ಆಡಿಟ್ ಸರ್ವಿಸ್ ಅಂಡ್ ಒಂದು 100-150 ಜನಕ್ಕೆ ನಮ್ಮ ಕಡೆಯಿಂದ ಎಂಪ್ಲಾಯ್ಮೆಂಟ್ ಕೊಡಿಸ್ಬೇಕು ಅಂತ ಈ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಸ್ಟಾರ್ಟ್ ಆಗಿ 9 ಇಯರ್ಸ್ ಆಯಿತು. ಕೋವಿಡ್ ಸಮಯದಲ್ಲಿ ತುಂಬಾ ಕಷ್ಟ ಇದ್ರೂ ಸಂಭವ್ ನಾವು ಹೆಂಗೋ ಮ್ಯಾನೇಜ್ ಮಾಡಿ ಇವತ್ತು ಸಕ್ಸಸ್ಫುಲ್ ಆಗಿ ಒಂದು ಆರ್ಗನೈಸೇಷನ್ ಆಗಿ ಸಕ್ಸಸ್ ಆಗಿ ರನ್ ಆಗ್ತಾ ಇದ್ದೀವಿ. ಈಗ ನಮ್ಮ ಆರ್ಗನೈಸೇಷನ್ ಇನ್ನೂ ಬೆಳೆಸಬೇಕು ಅಂತ ಎಲ್ಲರನ್ನೂ ಕಳಿಕಳಿಯಾಗಿ ಪ್ರಾರ್ಥನೆ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಸ್ವಾತಿ ಬಸಪ್ಪ ಅಂತ. ಸ್ವಲ್ಪ ಜೋರಾಗಿ. ನನ್ನ ಹೆಸರು ಸ್ವಾತಿ ಬಸಪ್ಪ ಅಂತ. ನಾನು ಅವಲಹಳ್ಳಿಯಿಂದ ಬಂದಿರೋದು. ನಾನು ಕಿಡ್ಸ್ ಪ್ಲೇ ಹೋಮ್ ಮಾಡ್ತಾ ಇದ್ದೀನಿ ನಾನು. ಸೊ ಮಕ್ಕಳಿಗೆ 6 ತಿಂಗಳಿಂದ 6 ವರ್ಷದೊಳಗಿರೋ ಮಕ್ಕಳಿಗೆ ಪ್ಲೇ ಹೋಮ್ ನಡೆಸ್ತಾ ಇದ್ದೀನಿ ನಾನು. ಸೊ ಆ ಪ್ಲೇ ಹೋಮಲ್ಲಿ ಏನಂದರೆ ಮಕ್ಕಳಿಗೆ ಕೆಲವ್ರು ಪೇರೆಂಟ್ಸ್ ಬಿಟ್ಬಿಟ್ಟು ಹೋಗ್ತಾರೆ, ಫುಲ್ಲು ಡೇ ಕೇರ್ ಥರ ನೋಡ್ಕೊತೀವಿ. ಪ್ಲಸ್ ಅದ್ರ ಜೊತೆಗೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದೀವಿ ನಾವೂನು. ಇದು ಪ್ಲೇ ಹೋಮ್ ಮಾಡೋವಾಗ ಎಲ್ಲರೂ ಹೇಳಿದ್ರು ನಿಮ್ಮ ಕೈಲಿ ಸ್ಕೂಲ್ ರನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಕೆಲವೊಂದು ಪೊಲಿಟಿಕಲಿಂದಾನು ನನಗೆ ರಿಸ್ಟ್ರಿಕ್ಷನ್ಸ್ ಬಂತು, ಮಾಡಬಾರ್ದು ಅಂತಲೂ ಬಂತು. ಬಟ್ ಅದೆಲ್ಲ ನಿಂತು ಇವತ್ತು ನಾನೊಂದು ಒಳ್ಳೆ ಸ್ಥಾನದಲ್ಲಿ ನಿಂತ್ಕೊಂಡು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀನಿ ಸರ್. ಇವಾಗ 35 ಇದ್ದಾರೆ ಸರ್. ಬ್ಯಾಟ್ರಾಂಪುರ. ಏನ್ ಹೇಳಕ್ ಬಿಟ್ಟೆ ಮಕ್ಕಳಿಗೆ? ಆ್ಯಕ್ಚುಲಿ ಇವಾಗ ಎಲ್ಲರೂ ಏನಂತಾರೆ ಅಂದರೆ ಮಕ್ಕಳಿಗೆ ಪ್ಲೇ ಹೋಮ್ ಮಾಡೋದ್ರಿಂದ ಬೇಡ, ಅದು ಲೈಸೆನ್ಸ್ ತೊಗೊಂಡು ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಸೊ ಅದ್ರ ಥ್ರೂನೇ ಗೌರ್ಮೆಂಟ್ ಕಡೆಯಿಂದ ತೊಗೊಂಡೆ ನಾವು ಮಾಡ್ತಾ ಇದ್ದೀವಿ ಇವಾಗ. ಸೊ ಅವ್ರು ಏನು ಹೇಳ್ತಾರೆ ಅಂತ ಅಂದರೆ ನಾವು ಒಬ್ಬರು ಲೇಡಿ ಇದನ್ನು ರನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಅದನ್ನು ಮಾಡಿ ತೋರಿಸ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಆತ್ಮೀಯ ಸ್ನೇಹಿತರಾದ ಗಿರೀಶ್ ವಿ ಗೌಡರವರಿಗೆ
ಚಿತ್ರಸಂತ ತಂಡಕ್ಕೆ ಶುಭವಾಗಲಿ ಅಂತ ನಾನು ಯಾವತ್ತೂ ಆಶಿಸ್ತೀನಿ. ಅವರ ಜೊತೆಗೆಲ್ಲ ಮುಂದಕ್ಕೆ ಏನೇ ಇರಲಿ, ಮತ್ತು ಇಷ್ಟು ದಿನ ಏನು ಮಾಡಿದಾರೋ ಇದೆಲ್ಲ ಯಶಸ್ವಿಯಾಗಲಿ, ಮತ್ತು ಆ ತಂಡಕ್ಕೂ ಹೃತ್ಪೂರ್ವಕವಾಗಿ ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಅಭಿನಂದಿಸ್ತೀನಿ. ನಿಮ್ ಪಾತ್ರ ಏನ್ ಸರ್ ಮಾಡಿದ್ರು? ಇಲ್ಲ, ನಮ್ಗೊಂದು ಅವ್ರ ಜೊತೆಗೆ ನಾವು ಒಂದು ಟೀಮ್ ಆಗಿ ಎಲ್ಲರೂ ಒಟ್ಟಿಗೆ ಇದ್ದಿದ್ದವರು. ಸೊ ಜೊತೆಗೆ ಗಿರೀಶ್ ಅವ್ರ ಜೊತೆಗೆ ನಾವೆಲ್ಲ ಒಟ್ಟಿಗೆ ಸೇರಿ ಆಲ್ಮೋಸ್ಟ್ ಅವ್ರ ಜೊತೆಗೆ ಇದ್ದಿದ್ದವ್ರು ನಾವೆಲ್ಲರೂ ಒಟ್ಟಿಗೆ ಶ್ರಮ ಪಟ್ಟಿದ್ದಾರೆ. ಅದಕ್ಕೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ನಮ್ಮ ಕಡೆಯಿಂದ ವಿಶೇಷ